ಎಲ್ಲರಿಗೂ ನಮಸ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಇಲ್ಲಿ ಸೆಪ್ಟೆಂಬರ್ 20 ಮತ್ತು 21ರ ಒಂದು ಪ್ರಚಲಿತ ಘಟನೆಗಳನ್ನ ನಾವು ನೋಡ್ಕೊಳ್ತಾ ಹೋಗೋಣ. ಕೆಲವು ದಿನಗಳಿಂದ ತರಗತಿ ಬಂದಿಲ್ಲ, ಅದಕ್ಕೆ ಕ್ಷಮೆ ಇರಲಿ. ಇನ್ನು 2 ರಿಂದ 3 ದಿನದ ಒಂದು ಕರೆಂಟ್ ಅಫೇರ್ಸ್ ಬರಬೇಕು. ಈ ವಿಡಿಯೋ ಆದ ನಂತರ ಅವು ಕೂಡ ಬಂದ್ಬಿಡ್ತವೆ. ಅದರ ಬಗ್ಗೆ ಏನು ಕೂಡ ವರಿ ಆಗ್ತಕ್ಕಂಥ ಅಗತ್ಯತೆ ಇಲ್ಲ. ಈಗ ನೋಡ್ಕೊಳ್ತಾ ಹೋಗೋಣ. ತರಗತಿ ತುಂಬಾ ಇಂಪಾರ್ಟೆಂಟ್ ಇದೆ, ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯಾಕೆ ಅಂತ ಅಂದ್ರೆ ಮುಂದೆಯೂ ಕೂಡ ಇದೇ ರೀತಿಯಲ್ಲಿ ನಿಮಗೆ ಈ ಒಂದು ಏನು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಮಾಹಿತಿಗಳನ್ನ ಫ್ರೀ ಆಗಿ ಕೊಡುವಂತ ಒಂದು ಪ್ರಯತ್ನ ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಾ ಬನ್ನಿ ಈಗ ಇವತ್ತಿನ ತರಗತಿಯನ್ನ ಶುರು ಮಾಡ್ಕೊಡ್ತಾ ಹೋಗೋಣ. ಓಕೆನಾ? ಇಂಕ್ ಕಲರ್ ಚೇಂಜ್ ಮಾಡ್ಕೊಳ್ತೇನೆ. ಓಕೆ, ನೋಡಿ, ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಏನಪ್ಪಾ ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ಅಂತ ಅಂದ್ರೆ 2025ರ ವಿಶ್ವ ಪ್ರಥಮ ಚಿಕಿತ್ಸಾ ದಿನವನ್ನ ನೋಡಿ, ಪ್ರಥಮ ಬಾರಿಗೆ ವಿಶ್ವ ಚಿಕಿತ್ಸಾ ದಿನವನ್ನ 2025ರಲ್ಲಿ ಆಚರಣೆ ಮಾಡಿದ್ದಾರೆ. ಹಾಗಾದ್ರೆ ಯಾವ ದಿನಾಂಕದಂದು ಇಲ್ಲಿ ಆಚರಣೆ ಮಾಡಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ. ಸೆಪ್ಟೆಂಬರ್ 17, ಸೆಪ್ಟೆಂಬರ್ 13, ಸೆಪ್ಟೆಂಬರ್ 9 ಮತ್ತೆ ಸೆಪ್ಟೆಂಬರ್ 15 ಅಂತ 4 ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಉತ್ತರ ಗೊತ್ತಿದೆ. ಸೆಪ್ಟೆಂಬರ್ 13 ಅಂತ ಇಲ್ಲೂ ಕೂಡ ಬರ್ದಿದೆ. ಇಲ್ಲಿ ಸೆಪ್ಟೆಂಬರ್ 13ರಂದು ಪ್ರತಿ ವರ್ಷ ಇನ್ನು ಮುಂದೆ ಏನಪ್ಪಾ ಮಾಡ್ಬೇಕು ಅಂತ ಅಂದ್ರೆ ವಿಶ್ವ ಪ್ರಥಮ ಚಿಕಿತ್ಸಾ ದಿನ, ಫಸ್ಟ್ ಏಡ್ ಡೇ ಅಂತ ಕರಿತೇವೆ. ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅಂತ ನಾವು ಕರಿತೀವಿ. ಏನು ಪ್ರಥಮ ಚಿಕಿತ್ಸೆ ಅಂತ ಏನ್ ಕರಿತೀವಿ, ಫಸ್ಟ್ ಏಡ್ ಟ್ರೀಟ್ಮೆಂಟ್, ಇದರ ಒಂದು ದಿನಾಂಕವನ್ನ ಪ್ರತಿ ವರ್ಷ ಇನ್ಮೇಲೆ ಸೆಪ್ಟೆಂಬರ್ 13ನೇ ತಾರೀಕಿನಂದು ಏನ್ ಮಾಡ್ಬೇಕು, ಆಚರಣೆ ಮಾಡ್ಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ವಿಶ್ವ ಪ್ರಥಮ ಚಿಕಿತ್ಸಾ ದಿನ 2025 ಸೆಪ್ಟೆಂಬರ್ 13ರಂದು ಆಚರಣೆ ಮಾಡಲಾಗ್ತಾ ಇದೆ. ಪ್ರತಿ ವರ್ಷ ಸೆಪ್ಟೆಂಬರ್ 2ನೇ ಶನಿವಾರದಂದು ಈ ಒಂದು ಕಾರ್ಯಕ್ರಮವನ್ನ ಆಚರಿಸುವ ಒಂದು ಸಂಪ್ರದಾಯಕ್ಕೆ ಅನುಗುಣವಾಗಿ ಇದನ್ನ ಇಲ್ಲಿ ಸೆಪ್ಟೆಂಬರ್ 13ರಂದು ಈ ವರ್ಷ ಇಲ್ಲಿ ಆಚರಣೆ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ಸೊಸೈಟಿಗಳ ಒಕ್ಕೂಟ, ನೋಡಿ ತುಂಬಾ ಇಂಪಾರ್ಟೆಂಟ್, ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಪ್ಲಸ್ ರೆಡ್ ಕ್ರಿಸೆಂಟ್, ಈ ಎರಡು ಒಕ್ಕೂಟಗಳು ಸೇರ್ಕೊಂಡು ಇದನ್ನ ಮಾಡಿದರೆ. ಮತ್ತೆ ಇಲ್ಲಿ ಒಂದು ಈ ಜೀವಗಳನ್ನು ಉಳಿಸುವಲ್ಲಿ ಮತ್ತು ಗಾಯಗಳ ತೀವ್ರತೆಯನ್ನು ಕಡಿಮೆ ಮಾಡುವಲ್ಲಿ ಪ್ರಥಮ ಚಿಕಿತ್ಸೆಯ ನಿರ್ಣಾಯಕ ಪಾತ್ರವನ್ನು ಇಲ್ಲಿ ಎತ್ತಿ ತೋರಿಸ್ತದೆ. ಅದಕ್ಕಾಗಿ ಇದನ್ನು ಮಾಡಿದ್ದಾರೆ. ಹಾಗಾದ್ರೆ ಈ ವರ್ಷದ ಒಂದು ಥೀಮ್ ಏನು ಅಂತ ಕೇಳಿದ್ರೆ ಇಲ್ಲಿ ನೋಡಿ, ಪ್ರಥಮ ಚಿಕಿತ್ಸೆ ಮತ್ತು ಹವಾಮಾನ ಬದಲಾವಣೆ ಅಂತ. ಪ್ರಥಮ ಚಿಕಿತ್ಸೆ ಮತ್ತೆ ಹವಾಮಾನ ಬದಲಾವಣೆ ಅಂತ ಈ ಒಂದು ಏನು ಥೀಮ್ ಇಂದ ಅಥವಾ ವಿಷಯದಿಂದ ಇದನ್ನ ಈ ವರ್ಷ ಇಲ್ಲಿ ಆಚರಣೆ ಮಾಡ್ತಿದ್ದಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಎಷ್ಟು ವಿಮಾನ ನಿಲ್ದಾಣಗಳಲ್ಲಿ ಫಾಸ್ಟ್ ಟ್ರ್ಯಾಕ್ ವಲಸೆ ವಿಶ್ವಾಸಾರ್ಹ ಪ್ರಯಾಣಿಕರ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ರು ಅಂತ. ಫಾಸ್ಟ್ ಟ್ರ್ಯಾಕ್ ವಲಸೆ ವಿಶ್ವಾಸಾರ್ಹ ಪ್ರಯಾಣಿಕರ ಕಾರ್ಯಕ್ರಮವನ್ನ ಉದ್ಘಾಟನೆಯಲ್ಲಿ ಮಾಡಿದ್ದಾರೆ ಅಂತ ಪ್ರಶ್ನೆ. ನೋಡಿ, 5, 4, 6, 7 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಹೇಳ್ತೇನೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಲಕ್ನೋ, ತಿರುವನಂತಪುರಂ, ತಿರುಚಿ, ಕ್ಯಾಲಿಕಟ್ ಮತ್ತು ಅಮೃತ್ಸರ್, ಟೋಟಲ್ ಆಗಿ 5 ವಿಮಾನ ನಿಲ್ದಾಣಗಳಲ್ಲಿ ಈ ಒಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಫಾಸ್ಟ್ ಟ್ರ್ಯಾಕ್ ವಲಸೆ ವಿಶ್ವಾಸಾರ್ಹ ಪ್ರಯಾಣಿಕರ ಕಾರ್ಯಕ್ರಮವನ್ನ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಎಷ್ಟು ಅಂತ ಕೇಳಿದ್ರೆ 5. ಅದೇ ಯಾವ್ಯಾವ ಪ್ಲೇಸ್ ಅಂತ ಅಂದ್ರೆ ಲಕ್ನೋ 1, ತಿರುವನಂತಪುರಂ, ತಿರುಚಿ, ಕ್ಯಾಲಿಕಟ್ ಮತ್ತೆ ಇಲ್ಲಿ ಅಮೃತ್ಸರ್. ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಯಾಕೆ ಅಂತಂದ್ರೆ ಡೈರೆಕ್ಟ್ ಆಗಿ ಪ್ರಶ್ನೆಗಳನ್ನ ಇಲ್ಲಿಂದ ಕೇಳ್ತಾರೆ. ಫಾಸ್ಟ್ ಟ್ರ್ಯಾಕ್ ವಲಸೆ ವಿಶ್ವಾಸಾರ್ಹ ಪ್ರಯಾಣಿಕರ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ರು ಯಾರು ಅಂತ ಕೇಳಿದ್ರೆ ಅಮಿತ್ ಶಾ ಅವರು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲಿ ಎಷ್ಟು ಜಾಗಗಳಲ್ಲಿ, ಎಷ್ಟು ವಿಮಾನ ನಿಲ್ದಾಣಗಳಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂತಂದ್ರೆ 5. ಆ ಒಂದು 5 ವಿಮಾನ ನಿಲ್ದಾಣಗಳು ಯಾವ್ದು ಅಂತಂದ್ರೆ ಇಲ್ಲಿ ಕೊಟ್ಟಿದ್ದೇನೆ. ಓಕೆನಾ? ಮುಂದಿನ ಪ್ರಶ್ನೆ ನೋಡಿ, ಎಲ್ಲರಿಗೂ ಕೂಡ ಗೊತ್ತಿದೆ. ನೇಪಾಳದಲ್ಲಿ ಏನ್ ನಡೀತದೆ ಎಲ್ಲರಿಗೂ ಕೂಡ ಗೊತ್ತಿದೆ. ಜೆನ್ಜೆಡ್ ಏನಿದೆ, ಈ ಒಂದು ಜನರೇಷನ್ ಅವರು ಈ ಒಂದು ಪ್ರತಿಭಟನೆಗಳ ನಂತರ ಮಧ್ಯಂತರ ನಾಯಕಿಯಾಗಿ, ಅಂದ್ರೆ ಈಗ ಅವರು ಒಂದು ಏನು ಎಲ್ಲರಿಗೂ ಕೂಡ ಗೊತ್ತಿದೆ ಆಲ್ರೆಡಿ, ನೇಪಾಳದಲ್ಲಿ ಯಾವ ರೀತಿ ಏನು ಅವರ ಒಂದು ಸರ್ಕಾರವನ್ನ ಬೀಳಿಸಿ ಬೇರೆ ಸರ್ಕಾರವನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ ಅಂತ. ಜಂಜಿ ಅವರು ಇದರಲ್ಲಿ ತುಂಬಾ ಮಹತ್ತರವಾಗಿರ್ತಕ್ಕಂಥ ಒಂದು ಇದನ್ನ ಕೊಡುಗೆಯನ್ನು ಕೊಡುತ್ತದೆ ಅಂತಾನೆ ಹೇಳಬಹುದು.
ಇಲ್ಲಿ ಮಧ್ಯಂತರ ನಾಯಕಿಯಾಗಿ ನೇಮಕಗೊಂಡ ನಂತರ ನೇಪಾಳದ ಮೊದಲ ಮಹಿಳಾ ಪ್ರಧಾನಿ ಯಾರು ಅಂತ ನೋಡಿ, ತುಂಬಾ ಇಂಪಾರ್ಟೆಂಟ್. ಮೊದಲ ಮಹಿಳಾ ಪ್ರಧಾನಿ, ಇದು ಇಂಟರಿಮ್ ಗೌರ್ನಮೆಂಟ್. ಇಂಟರಿಮ್ ಗೌರ್ನಮೆಂಟ್ ಅಂತ ಅಂದ್ರೆ ಏನಂತ ಕರಿತೀವಿ? ಇಂಟರಿಮ್ ಗೌರ್ಮೆಂಟ್ ಅನ್ನ ತಕ್ಷಣ ಸರ್ಕಾರ ಅಂತ, ಅಂದ್ರೆ ಎಮರ್ಜೆನ್ಸಿ ಗೌರ್ನಮೆಂಟ್ ಅಂತ ಕೂಡ ಕರಿತೀವಿ. ಈ ಎಮರ್ಜೆನ್ಸಿ ಟೈಮ್ ನಲ್ಲಿ ಒಂದು ಗೌರ್ನಮೆಂಟ್ ನಡೆಸಬೇಕಲ್ವಾ, ಪ್ರಧಾನಮಂತ್ರಿ ಇರ್ಬೇಕಲ್ವಾ, ಮತ್ತೆ ಇಲ್ಲಿ ಪ್ರೆಸಿಡೆಂಟ್ ಇರ್ಬೇಕಲ್ವಾ, ಅದಕ್ಕಾಗಿ ಎಮರ್ಜೆನ್ಸಿಯಾಗಿ ಯಾರು ಆಯ್ಕೆ ಆಗಿದ್ದಾರೆ, ಮತ್ತೆ ಮಹಿಳಾ ಪ್ರಥಮ ಪ್ರಧಾನಿ ಅವರು ಯಾರು ಅಂತ ಕೇಳಿದ್ದಾರೆ. ಸುಶೀಲಾ ಕರ್ಕಿ ಅಂತ ಇದ್ದಾರೆ, ಬಲೇಂದ್ರ ಶಾ, ಕುಲ್ಮನ್ ಸ್ಪೀಸಿಂಗ್, ಕೆ.ಪಿ. ಶರ್ಮಾ ಓಲಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸುಶೀಲಾ ಕರ್ಕಿ ಅವರು ಅವ್ರು ಏನಾಗಿದ್ರು ಅಂತ ಅಂದ್ರೆ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಾರೆ. ಅವರ ಒಂದು ಏನು ಅವ್ರದ್ದು ಕೂಡ ಸುಪ್ರೀಂ ಕೋರ್ಟ್ ತರ ಯಾವ್ದು ಕೋರ್ಟ್ ಇರ್ತವೆ ಅದರ ಒಂದು ಮುಖ್ಯ ನ್ಯಾಯಮೂರ್ತಿ ಆಗಿರ್ತಕ್ಕಂಥವ್ರು ಸುಶೀಲಾ ಕರ್ಕಿ ಅವರು ದೇಶದ ಮೊದಲ ಮಹಿಳಾ ಪ್ರಧಾನಿಯಾಗಿ ಪ್ರಮಾಣ ವಚನ ಇಲ್ಲಿ ಸ್ವೀಕರಿಸಿದ್ದಾರೆ. ಜನರಲ್ ಝಡ್ ಅಥವಾ ಜನರಲ್ ಜಂಜಿ ಅಂತ ಕರಿತೇವೆ ಇದನ್ನ, ಜನ್ ಝಡ್ ಅಂತ. ಈ ಒಂದು ನೇತೃತ್ವದ ಪ್ರತಿಭಟನೆಗಳು ಹಿಂದಿನ ಸರ್ಕಾರವನ್ನು ಉರುಳಿಸಿದ ನಂತರ ಮಧ್ಯಂತರ ನಾಯಕಿಯಾಗಿ ಯಾರು ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತ ಅಂದ್ರೆ ಸುಶೀಲಾ ಕರ್ಕಿ ಅಂತಕ್ಕಂಥವ್ರು. ನೇಪಾಳ ಎಲ್ಲಿದೆ? ಭಾರತದಲ್ಲಿದೆ. ಭಾರತದ ಒಂದು ತಲೆ ಮೇಲೆ ಅಥವಾ ನೇಪಾಳ ಒಂದು ದೇಶದಲ್ಲಿ ಕೆಳಗೆ, ಇಲ್ಲಿ ಭಾರತ ಇಲ್ಲಿ ಕಂಡು ಬರ್ತದೆ. ಇದು ಭಾರತ ಅಂತ ಅನ್ಕೊಳ್ಳಿ, ಇಲ್ಲಿ ಭಾರತ ಇದೆ, ಇಲ್ಲಿ ನೇಪಾಳ ಇಲ್ಲಿ ಕಂಡು ಬರ್ತದೆ. ಓಕೆನಾ? ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಓಕೆ, ಮುಂದಿನ ಪ್ರಶ್ನೆ. ಭಾರತದ ಆಭರಣ ವ್ಯಾಪಾರವನ್ನು ಬಲಪಡಿಸಲು ಸಾಜೆಕ್ಸ್ 2025 ಯಾವ ನಗರದಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ. ರಿಯಾದ್, ದುಬೈ, ದೋಹಾ ಮತ್ತು ಜೆಡ್ಡಾ ಅಂತ ಕೊಟ್ಟಿದ್ದಾರೆ. ಈ ಒಂದು ಜೆಡ್ಡಾ ಎಂಬತಕ್ಕಂತ ಒಂದು ಪ್ರದೇಶದಲ್ಲಿ ಈ ಒಂದು ಸಾಜೆಕ್ಸ್ ಎಂಬತಕ್ಕಂತಹ ಒಂದು ಏನು ವ್ಯಾಪಾರವನ್ನು ಬಲಪಡಿಸಲು ಇದನ್ನ ಮಾಡಿದ್ದಾರೆ. ಯಾವ ನಗರದಲ್ಲಿ ಅಂತ ಅಂದ್ರೆ ಜೆಡ್ಡಾ ಎಂಬತಕ್ಕಂಥ ನಗರ. ಅದು ಎಲ್ಲಿದೆ ಅಂತ ಅಂದ್ರೆ ಸೌದಿ ಅರಬ್. ಇದು ಕೂಡ ಪ್ರಶ್ನೆ ಕೇಳಬಹುದು ಡೈರೆಕ್ಟ್ ಆಗಿ ನಿಮಗೆ. ಇಲ್ಲಿ ಜೆಡ್ಡಾ ಗೊತ್ತಿಲ್ಲ ಅಂತ ಅಂದ್ರೆ ಸೌದಿ ಅರಬ್ ಕೂಡ ಗೊತ್ತಿರಬೇಕು. ಇಲ್ಲಿ ನೋಡಿ, ಗಲ್ಫ್ ಸಹಕಾರ ಮಂಡಳಿ, ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಅಂತ ಇದೆ, GCC ಅಂತ ಕರಿತೇವೆ. ಇದರ ಜೊತೆಗಿನ ಆಭರಣ ವ್ಯಾಪಾರವನ್ನ ಹೆಚ್ಚಿಸುವ ಒಂದು ಭಾರತ ಪ್ರಯತ್ನಗಳ ಭಾಗವಾಗಿ ಸಾಜೆಕ್ಸ್ 2025 ಜೆಡ್ಡಾ ಎಂಬತಕ್ಕಂತ ಒಂದು ಪ್ರದೇಶದಲ್ಲಿ ಇದನ್ನ ಉದ್ಘಾಟನೆ ಮಾಡಿದ್ದಾರೆ ಅಥವಾ ಪ್ರಾರಂಭ ಮಾಡಿದ್ದಾರೆ. ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆ ಏನಪ್ಪಾ? ಮುಂದಿನ ಪ್ರಶ್ನೆ ಇದೆ ಅಂದ್ರೆ 2025 ಏಷಿಯನ್ ಏನು ದೈತ್ಯ ಆಮೆಗಳ ಮೊದಲ ಯಶಸ್ವಿ ಸಂರಕ್ಷಣಾ ಸಂತಾನೋತ್ಪತ್ತಿಯನ್ನು ಯಾವ ರಾಜ್ಯದಲ್ಲಿ ಝೂಲಾಜಿಕಲ್ ಗಾರ್ಡನ್ ನಲ್ಲಿ ದಾಖಲಿಸಿದೆ ಅಂತ ಕೇಳಿದ್ದಾರೆ. ಏಷಿಯನ್ ದೈತ್ಯ ಆಮೆಗಳು ಅಂತ ಮೊದಲ ಯಶಸ್ವಿ ಸಂರಕ್ಷಣಾ ಸಂತಾನೋತ್ಪತ್ತಿ ಎಲ್ಲಿದೆ ಅಂತ. ಮಿಜೋರಾಂ, ಮಣಿಪುರ, ನಾಗಾಲ್ಯಾಂಡ್, ಅಸ್ಸಾಂ ಅಂತ ಕೊಟ್ಟಿದ್ದಾರೆ. ಇದನ್ನ ಮಣಿಪುರದಲ್ಲಿ ಇತ್ತೀಚೆಗೆ ಮಾಡಿದ್ದಾರೆ. ನೋಡಿ, ಮಣಿಪುರ ಝೂಲಾಜಿಕಲ್ ಗಾರ್ಡನ್ ನಲ್ಲಿ 2025 ಏಷಿಯನ್ ದೈತ್ಯ ಆಮೆಗಳ ಮೊದಲ ಕೃತಕ ಕಾವು ಕೊಡುವಿಕೆಯನ್ನು ಯಶಸ್ವಿಯಾಗಿ ನಡೆಸುವ ಮೂಲಕ ಒಂದು ಮೈಲಿಗಲ್ಲನ್ನು ಇಲ್ಲಿ ಸಾಧಿಸಿದ್ದಾರೆ. ಇದರ ಪರಿಣಾಮವಾಗಿ ಒಂದೇ ಗೂಡಿನಿಂದ 28 ಮರಿಗಳು ಇಲ್ಲಿ ಹುಟ್ಟಿಕೊಂಡಿವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರಬೇಕು, ಏಷಿಯನ್ ದೈತ್ಯ ಆಮೆಗಳು ಒಂದು ಏನು ಝೂಲಾಜಿಕಲ್ ಏನು ಗಾರ್ಡನ್ ಎಲ್ಲಿ ದಾಖಲೆ ಮಾಡಿದ್ದಾರೆ ಅಂತ ಅಂದ್ರೆ ಮಿಜೋರಾಂ ಅಂತ, ಸಾರಿ ಮಣಿಪುರ ಅಂತ ಇಲ್ಲಿ ನೆನ್ಪಿಟ್ಕೋಬೇಕು. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಓಕೆನಾ? ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಕೃಷಿ ರಫ್ತು ಹೆಚ್ಚಿಸಲು ಅಪೇಡಾ ಅಂತ ಕರಿತೀವಿ. ಈ ಒಂದು ಅಪೇಡಾ ತನ್ನ ಒಂದು ಮೊದಲ ಪ್ರಾದೇಶಿಕ ಕಚೇರಿಯನ್ನು ಯಾವ ರಾಜ್ಯದಲ್ಲಿ ತೆರೆದಿದೆ ಅಂತ. ಪ್ರಾದೇಶಿಕ ಕಚೇರಿಯನ್ನ ಯಾವ ರಾಜ್ಯದಲ್ಲಿ ತೆರೆದಿದೆ ಅಂತ. ಉತ್ತರ ಪ್ರದೇಶ, ಜಾರ್ಖಂಡ್, ಬಿಹಾರ್ ಮತ್ತು ವೆಸ್ಟ್ ಬೆಂಗಾಲ್ ಅಂತ ಕೊಟ್ಟಿದ್ದಾರೆ. ನೋಡಿ, ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಅಂತ ಅಂದ್ರೆ ಆಲ್ರೆಡಿ ಪ್ಯಾಕೇಜ್ಡ್ ಫುಡ್ ಅಂತ ಕರಿತೇವೆ. ಪ್ಯಾಕೇಜ್ಡ್ ಫುಡ್ ಅಂತ. ಇದನ್ನ ಉತ್ಪನ್ನಗಳ ಒಂದು ರಫ್ತು ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಆಗಿರ್ತಕ್ಕಂಥ ಒಂದು ಅಪೇಡಾ ತನ್ನ ಒಂದು ಮೊದಲ ಪ್ರಾದೇಶಿಕ ಕಚೇರಿಯನ್ನು ಬಿಹಾರದ ಪಾಟ್ನಾದಲ್ಲಿ, ನೋಡಿ ತುಂಬಾ ಇಂಪಾರ್ಟೆಂಟ್, ಬಿಹಾರದ ಒಂದು ಪಾಟ್ನಾದಲ್ಲಿ ಇದನ್ನ ತೆಗೆದಿದ್ದಾರೆ. ಇದನ್ನು ಬಿಹಾರ ಐಡಿಯಾ ಉತ್ಸವದ ಸಂದರ್ಭದಲ್ಲಿ ಪಿಯೂಷ್ ಗೋಯಲ್ ಅವರು ಉದ್ಘಾಟನೆಯಲ್ಲಿ ಮಾಡಿದ್ದಾರೆ ಅಂತ. ಓಕೆನಾ? ಇಂಪಾರ್ಟೆಂಟ್, ಅರ್ಥ ಆಯ್ತಾ? ಓಕೆ, ಮುಂದಿನ ಪ್ರಶ್ನೆ ನೋಡಿ, 2027 5ನೇ ಕೋಸ್ಟ್ ಗಾರ್ಡ್ ಜಾಗತಿಕ ಶೃಂಗಸಭೆಯನ್ನು ಯಾವ ನಗರ ಇಲ್ಲಿ ಆಯೋಜನೆ ಮಾಡ್ತಾ ಇದೆ ಅಂತ ಇಲ್ಲಿ ಪ್ರಶ್ನೆ. 2027 5ನೇ ಕೋಸ್ಟ್ ಗಾರ್ಡ್ ಜಾಗತಿಕ ಶೃಂಗಸಭೆಯನ್ನು ಯಾವ ನಗರ ಆಯೋಜನೆ ಮಾಡ್ತಿದೆ ಅಂತ ಪ್ರಶ್ನೆ ಕೇಳಿದರೆ ಮುಂಬೈ, ನವದೆಹಲಿ, ಚೆನ್ನೈ ಮತ್ತು ಕೊಚ್ಚಿ ಅಂತ ಕೊಟ್ಟಿದ್ದಾರೆ. ನೋಡಿ, 5ನೇ ಕೋಸ್ಟ್ ಗಾರ್ಡ್ ಜಾಗತಿಕ ಶೃಂಗಸಭೆಯನ್ನ 2027 ಚೆನ್ನೈನಲ್ಲಿ, ನೋಡಿ ಚೆನ್ನೈನಲ್ಲಿ ಎಲ್ಲಿದೆ ಅಂತ ತಮಿಳುನಾಡು. ಈ ಒಂದು ಭಾರತೀಯ ಕೋಸ್ಟ್ ಗಾರ್ಡ್ ನ ಸುವರ್ಣ ಮಹೋತ್ಸವದ ಒಂದು ಜೊತೆಯಲ್ಲಿ ಆಯೋಜನೆ ಮಾಡಲು ನಿರ್ಧಾರ ಮಾಡಲಾಗಿದೆ. 5ನೇ ಕೋಸ್ಟ್ ಗಾರ್ಡ್ ಜಾಗತಿಕ ಶೃಂಗಸಭೆ ಎಲ್ಲಿ ನಡೀತಾ ಇದೆ? ಚೆನ್ನೈನಲ್ಲಿ ನಡೆಯುತ್ತೆ.
ತಮಿಳುನಾಡಿನ ಒಂದು ಚೆನ್ನೈ. ಓಕೆನಾ. ಮುಂದಿನ ಪ್ರಶ್ನೆ ನೋಡಿ, ನವದೆಹಲಿಯ ಒಂದು ಅಖಿಲ ಭಾರತ ಆಯುರ್ವೇದ ಸಂಸ್ಥೆ, ಅಖಿಲ ಭಾರತ ಒಂದು ಆಯುರ್ವೇದ ಸಂಸ್ಥೆಯ ನಿರ್ದೇಶಕರಾಗಿ ಇಲ್ಲಿ ಯಾರು ನೇಮಕಗೊಂಡಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ. ನೋಡಿ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್, ಅಗಟಾ ಕಜ್ಮಾಸ್ಕಾ ಅಂತ ಕೊಟ್ಟಿದ್ದಾರೆ, ಪ್ರದೀಪ್ ಕುಮಾರ್ ಪ್ರಜಾಪತಿ ಅಂತ ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ಆ ಸ್ಟೆರ್ಮೇಟಾ ಜೂಲಿ ಅಂತ ಕೊಟ್ಟಿದ್ದಾರೆ. ನೋಡಿ, ಪ್ರಜಾಪತಿಯವರು, ಪ್ರದೀಪ್ ಕುಮಾರ್ ಪ್ರಜಾಪತಿಯವರು ಏನಪ್ಪಾ ಆಗಿದ್ದಾರೆ ಅಂತ ಅಂದ್ರೆ ಈ ಒಂದು ನವದೆಹಲಿಯ ಅಖಿಲ ಭಾರತ ಆಯುರ್ವೇದ ಸಂಸ್ಥೆಯ ನಿರ್ದೇಶಕರಾಗಿ ಅಧಿಕಾರವನ್ನು ಅವರು ವಹಿಸಿಕೊಂಡಿದ್ದಾರೆ. ಅವರ ನೇಮಕಾತಿ 5 ವರ್ಷಗಳ ಅವಧಿಗೆ ಇರುತ್ತದೆ. ನೋಡಿ, ನವದೆಹಲಿಯ ಅಖಿಲ ಭಾರತ ಆಯುರ್ವೇದ ಸಂಸ್ಥೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಮುಂದಿನ ಪ್ರಶ್ನೆ, ಲ್ಯಾಕ್ಟಿಫ್ರೂಸ್ ಖಾಸಿಯಾನಸ್ ಎಂಬತಕ್ಕಂಥದ್ದು. ಲ್ಯಾಕ್ಟಿಫ್ರೂಸ್ ಖಾಸಿಯಾನಸ್ ಎಂಬತಕ್ಕಂಥದ್ದು ಇದೊಂದು ಹೊಸ ಖಾದ್ಯ ಅಣಬೆ ಆಗಿರ್ತಕ್ಕಂಥದ್ದು. ಈ ಒಂದು ಅಣಬೆ ಪ್ರಭೇದವನ್ನ ಯಾವ ಈಶಾನ್ಯ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ ಅಂತ ಪ್ರಶ್ನೆ. ಇಲ್ಲಿ ಮೇಘಾಲಯ ರಾಜ್ಯದಲ್ಲಿ ಇದನ್ನ ಕಂಡುಹಿಡಿದಿದ್ದಾರೆ, ಅದಕ್ಕಾಗಿ ಪ್ರಶ್ನೆ ಬಂದಿದೆ ಲ್ಯಾಕ್ಟಿಫ್ರೂಸ್, ಲ್ಯಾಕ್ಟಿಫ್ರೂಸ್ ಖಾಸಿಯಾನಸ್, ಲ್ಯಾಕ್ಟಿಫ್ರೂಸ್ ಖಾಸಿಯಾನಸ್ ಅಂತಕ್ಕಂಥ ಇದೊಂದು ಹೊಸ ಅಣಬೆ ಪ್ರಭೇದ. ಎಲ್ಲಿ ಅಂತ ಅಂದ್ರೆ ಮೇಘಾಲಯದಲ್ಲಿ ಇಲ್ಲಿ ಕಂಡು ಬಂದಿದೆ. ಮೇಘಾಲಯದ ಪೂರ್ವ ಖಾಸಿ ಬೆಟ್ಟಗಳಲ್ಲಿ ನೋಡಿ, ಗಾರೋ, ಖಾಸಿ, ಜೇಂತ್ಯ, ಈ 3 ಬೆಟ್ಟಗಳು ಯಾವ ಒಂದು ರಾಜ್ಯದಲ್ಲಿ ಕಂಡು ಬರ್ತವೆ ಎಲ್ಲರೂ ಕೂಡ ಏನ್ ಮಾಡ್ಬೇಕು ಅಂತ ಅಂದ್ರೆ ಕಾಮೆಂಟ್ ಮಾಡ್ಬೇಕು. ಓಕೆ, ಅದರ ಜೊತೆಗೆ ಮೈಕಲ್ ಶ್ರೇಣಿಗಳು, ಮೈಕಲ್ ಶ್ರೇಣಿಗಳು ಇದು ಕೂಡ ಎಲ್ಲಿ ಬರುತ್ತೆ ಕಾಮೆಂಟ್ ಮಾಡಿ. ಮೊದಲನೇದು ಗಾರೋ ಖಾಸಿ ಅಂತ ಎಲ್ಲಿ ಬರ್ತದೆ, ಎರಡನೇದು ಮೈಕಲ್ ಶ್ರೇಣಿ ಎಲ್ಲಿ ಬರ್ತದೆ, ಎರಡು ರಾಜ್ಯಗಳನ್ನ ನೀವು ಕಾಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ ಮಾಡಬೇಕು. ನೋಡಿ, ಖಾಸಿ ಬೆಟ್ಟಗಳಲ್ಲಿ ಲ್ಯಾಕ್ಟಿಫ್ಲೂಸ್ ಖಾಸಿಯಾನಸ್ ಎಂಬತಕ್ಕಂಥ ಒಂದು ಹೊಸ ಖಾದ್ಯ ಇಲ್ಲಿ ಅಣಬೆ ಪ್ರಭೇದ ಪತ್ತೆಯಾಗಿದೆ. ಇದನ್ನು ಖಾಸಿ ಬುಡಕಟ್ಟು ಜನಾಂಗದವರು ಈಗಾಗಲೇ ಟಿಟ್ ಇಯೋಂಗನ ಅಂತ ಇಲ್ಲಿ ಕರಿತಾ ಇದ್ರು. ನೋಡಿ, ಇದನ್ನು ಕೂಡ ಕೇಳಬಹುದು, ಕೇಳೋದಿಲ್ಲ ಆದ್ರೆ ನಿಮಗೆ KAS ಅಥವಾ ಇಲ್ಲಿ UPSC ಪರೀಕ್ಷೆ ಬರೀತಿರೋರಿಗೆ ಈ ರೀತಿಯಾಗಿ ಕೇಳಬಹುದು. ಟಿಟ್ ಯೋಂಗ್ನ ಅಂತ ಇಲ್ಲಿ ಇವ್ರು ಕರಿತಾ ಇದ್ರು. ಮತ್ತು ಮಾನ್ಸೂನ್ ಸಮಯದಲ್ಲಿ ಕಾಲೋಚಿತ ಸವಿಯಾದ ಪದಾರ್ಥಗಳನ್ನಾಗಿ ಇವುದನ್ನು ಬಳಸ್ತಾ ಇದ್ರು. ಈ ಅಣಬೆ ಏನಿದೆ 1600 ಮೀಟರ್ ಎತ್ತರದಲ್ಲಿ ಖಾಸಿ ಪೈನ್ ಅಥವಾ ಪೈನಸ್ ಕೆಸಿಯಾ ನೊಂದಿಗೆಯಲ್ಲಿ ಬೆಳೀತದೆ. ಇದು ಅದರ ಒಂದು ಚಾಕ್ಲೇಟ್ ಕಂದು ಕ್ಯಾಪ್ ದೊಡ್ಡ ಸಿಸ್ಟಿಡಿಯಾ ಮತ್ತು DNA ಗುರುತುಗಳಿಂದ ಸಂಬಂಧಿತ ಜಾತಿಗಳಿಂದ ಇದು ಭಿನ್ನ ಆಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು 5ನೇ ದೃಢಪಡಿಸಿದ ಲ್ಯಾಕ್ಟಿಫ್ಲೂಸ್ ಪಂಥ ಆಗಿದೆ, ಅಂದ್ರೆ ಲ್ಯಾಕ್ಟಿಫ್ಲೂಸ್ ನಲ್ಲಿ 5ನೇದು. ಮತ್ತೆ ಇಲ್ಲಿ ಭಾರತದಲ್ಲಿ ಗೆರಾರ್ಡಿ ಜಾತಿಗಳು ಆದರೆ ಮೊದಲ ಖಾದ್ಯ ಅಂತ ಕೊಟ್ಟಿದ್ದಾರೆ. ಮೇಘಾಲಯವು ಭಾರತ 34+ ಲ್ಯಾಕ್ಟಿಫ್ಲೂಸ್ ಜಾತಿಯ ವೈವಿಧ್ಯತೆಗೆ ಇಲ್ಲಿ ಗಮನಾರ್ಹ ಕೊಡುಗೆ ನೀಡುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಮಗೆ ಏನು ಕೂಡ ಬೇಡ, ಲ್ಯಾಕ್ಟಿಫ್ಲೂಸ್ ಖಾಸಿಯಾನಸ್ ಎಂಬತಕ್ಕಂಥದ್ದು ಮೇಘಾಲಯದಲ್ಲಿ ಇತ್ತೀಚೆಗೆ ಕಂಡು ಬಂದಿದೆ. ಇದೊಂದು ಖಾದ್ಯ ಅಣಬೆ ಪ್ರಭೇದ ಇತ್ತೀಚೆಗೆ ಕಂಡು ಬಂದಿರತಕ್ಕಂಥದ್ದು. ಈಶಾನ್ಯ ರಾಜ್ಯದಲ್ಲಿ ಎಲ್ಲೂ ಕಂಡು ಬಂದಿದೆ ಅಂತ ಕೇಳಿದ್ರೆ ಅದು ಮೇಘಾಲಯ ಅಂತ ನೆನ್ಪಿಟ್ಕೋಬೇಕು. ಮತ್ತೆ ಗಾರೋ ಖಾಸಿ ಜಂತೆ ಅಂತಕ್ಕಂಥ ಏನು 3 ಬೆಟ್ಟಗಳಿದಾವೆ, ಇದು ಮೇಘಾಲಯದಲ್ಲಿ ಕಂಡು ಬರ್ತವೆ. ಮತ್ತೆ ಇನ್ನೊಂದು ಮೈಕಲ್ ಶ್ರೇಣಿಗಳು ಎಲ್ಲಿ ಕಂಡು ಬರ್ತವೆ ಅಂತ ಅಂದ್ರೆ ಮಧ್ಯಪ್ರದೇಶ. ಇವೆರಡು ಕೂಡ ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆ, ವಿಜಯಕ್ ಎಂಬತಕ್ಕಂಥ ಒಂದು ಯೋಜನೆಯು ಯಾವ ಸಂಸ್ಥೆಯ ಉಪಕ್ರಮ ಆಗಿದೆ ಅಂತ ನೋಡಿ. ಇಸ್ರೋ ಸಂಸ್ಥೆಯ ಉಪಕ್ರಮ ಆಗಿದೆನಾ ಅಥವಾ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಉಪಕ್ರಮ ಆಗಿದೆನಾ, ಮತ್ತೆ NHAI ಅಂತ ಕೊಟ್ಟಿದ್ದಾರೆ, DRDO ಅಂತ ಕೊಟ್ಟಿದ್ದಾರೆ. ನೋಡಿ, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಗಡಿ ರಸ್ತೆಗಳ ಒಂದು ಸಂಘಟನೆ ಏನಿದೆ ಇದರ ಒಂದು ಯೋಜನೆ ಆಗಿರ್ತಕ್ಕಂಥದ್ದು ವಿಜಯಕ್ ಎಂಬತಕ್ಕಂಥ ಒಂದು ಯೋಜನೆ. ಈ ಒಂದು ಯೋಜನೆ ಅಡಿಯಲ್ಲಿ ಪ್ರಾಜೆಕ್ಟ್ ವಿಜಯಕ್ ಎಂಬತಕ್ಕಂಥದ್ದು ತನ್ನ ಒಂದು 15ನೇ ಸ್ಥಾಪನಾ ದಿನವನ್ನ ಸೆಪ್ಟೆಂಬರ್ 21ರಂದು ಇತ್ತೀಚೆಗೆ ಇಲ್ಲಿ ಆಚರಿಸಿಕೊಂಡಿದ್ದಾರೆ. ಲಡಾಖ್ನ ಕಾರ್ಗಿಲ್ ನಲ್ಲಿ ಇವರು ಆಚರಣೆ ಮಾಡಿದ್ದಾರೆ. ಇದು 16ನೇ ವರ್ಷಕ್ಕೆ ಕಾಲಿಟ್ಟಿದೆ ಅಂತ ಕೊಟ್ಟಿದ್ದಾರೆ. ಇದನ್ನ 2010ರಲ್ಲಿ ಆಪರೇಷನ್ ವಿಜಯಕ್ ಅಥವಾ ಪ್ರಾಜೆಕ್ಟ್ ವಿಜಯಕ್, ಪ್ರಾಜೆಕ್ಟ್ ವಿಜಯಕ್ ಎಂಬತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಬಹುದು. ಇದನ್ನ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಪ್ರಾರಂಭ ಮಾಡಿತ್ತು ಮತ್ತು ಯುದ್ಧ ರಂಗಭೂಮಿ ಮತ್ತು ಯೋಜನಾ ಪ್ರದೇಶದ ಒಂದು ನಡುವಿನ ಸಂಪರ್ಕವನ್ನ ಪ್ರತಿಬಿಂಬ ಮಾಡಲು ಆಪರೇಷನ್ ವಿಜಯ್ ಅಂತಾನು ಕೂಡ ಇದನ್ನ ಹೆಸರಿಸಲಾಯಿತು. ನೋಡಿ, ಮೊದಲು 2010ರಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ರು, ಆದ್ರೆ ಇದನ್ನ ಇತ್ತೀಚೆಗೆ ಆಪರೇಷನ್ ವಿಜಯ, ಇನ್ನೊಂದು ಆಪರೇಷನ್ ವಿಜಯ್ ಇದೆ, ಅದ್ಯಾವುದು ಗೋವಾನ್ನ ಫ್ರೆಂಚರಿಂದ ಅಥವಾ ಪೋರ್ಚುಗೀಸರಿಂದ ನಾವು ವಶಪಡಿಸಿಕೊಂಡಿದ್ದು 1961ರಲ್ಲಿ. ಅದನ್ನ ಆಪರೇಷನ್ ವಿಜಯ್ ಅಂತ ನಾವು ಅದನ್ನು ಕೂಡ ಕರೆದಿದ್ವಿ, ಅದು ಕೂಡ ಗೊತ್ತಿರಲಿ. ಇದನ್ನು ಕೂಡ ಆಪರೇಷನ್ ವಿಜಯ್ ಅಂತ ಹೆಸರಿಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಬಂದಿದೆ. ವಿಜಯಕ್ ಯೋಜನೆ ಅಂತಕ್ಕಂಥದ್ದು ಈಗಾಗಲೇ
15 ವರ್ಷ ತುಂಬಿ 16ನೇ ವರ್ಷಕ್ಕೆ ಇಲ್ಲಿ ಬಂದಿದೆ. ಅದಕ್ಕಾಗಿ ತುಂಬಾ ಇಂಪಾರ್ಟೆಂಟ್. ಇದನ್ನ ಮೊದಲ ಬಾರಿಗೆ 2010ರಲ್ಲಿ ಏನಪ್ಪಾ ಮಾಡಿದ್ರು ಅಂತ ಅಂದ್ರೆ ಈ ಒಂದು ಯೋಜನೆಯನ್ನ ಶುರು ಮಾಡಿದವರು ಯಾರು ಅಂತ ಕೇಳ್ಬೋದು. ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತಕ್ಕಂಥದ್ದು. ಓಕೆನಾ? ಅರ್ಥ ಆಯ್ತಾ? ಅರ್ಥ ಆದ್ರೆ ಮುಂದೆ ಹೋಗೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಇಂದ್ರಯಾಣಿ ನದಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಇಲ್ಲಿ ಪ್ರಶ್ನೆ. ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತ್, ಒಡಿಶಾ ಅಂತ ಇದೆ. ಎಲ್ಲರೂ ಕೂಡ ಆನ್ಸರ್ನ ಕಾಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ ಮಾಡಿ. ಓಕೆನಾ? ಮತ್ತೆ ಇನ್ನೊಂದು ಕೊನೆಯ ಪ್ರಶ್ನೆ ಇದೆ ನೋಡಿ, ಕ್ಲೀನ್ ಪ್ಲಾಂಟ್ ಪ್ರೋಗ್ರಾಮ್ ಅಂತ. ಇದನ್ನು ಯಾವ ಸಚಿವಾಲಯ ಪರಿಕಲ್ಪನೆ ಮಾಡಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಇದನ್ನ ಕ್ಲೀನ್ ಪ್ಲಾಂಟ್ ಪ್ರೋಗ್ರಾಮ್ ಎಂತಕ್ಕಂಥದ್ದನ್ನ ಯಾವ ಒಂದು ಇದನ್ನ ಏನು ಪರಿಕಲ್ಪನೆ ಮಾಡಿದೆ ಅಂತ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ವಿಜ್ಞಾನ ತಂತ್ರಜ್ಞಾನ ಸಚಿವಾಲಯ, ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದನ್ನ ಪ್ರಾರಂಭ ಮಾಡಿದವರು ಯಾರು ಅಂತ ನೋಡೋದಾದ್ರೆ, ಕೇಂದ್ರ ಸಚಿವ ಸಂಪುಟವು ಅನುಮೋದನೆ ಕೊಟ್ಟಿರ್ತಕ್ಕಂತಹ ಒಂದು ಕ್ಲೀನ್ ಪ್ಲಾಂಟ್ ಪ್ರೋಗ್ರಾಮ್ ಅನ್ನ ಅನುಷ್ಠಾನದಲ್ಲಿ ವೇಗವಾಗಿ ಇಲ್ಲಿ ಪಡಿತಾ ಇದೆ. ಇದನ್ನ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ನೋಡಿ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಇದನ್ನ ರೂಪಿಸಿದೆ ಅಂತ ಕೊಟ್ಟಿದ್ದಾರೆ. ಪ್ರಮುಖ ಹಣ್ಣಿನ ಬೆಳೆಗಳ ಉತ್ತಮ ಗುಣಮಟ್ಟದ ವೈರಸ್ ಮುಕ್ತ ನೆಟ್ಟ ಒಂದು ವಸ್ತುಗಳನ್ನ ರೈತರಿಗೆ ಒದಗಿಸಲು ಇದನ್ನು ಪ್ರಾರಂಭ ಮಾಡಲಾಯಿತು ಅಂತ. ಇದನ್ನ ರಾಷ್ಟ್ರೀಯ ತೋಟಗಾರಿಕೆ ಮಂಡಳಿ, ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಇದು ಎಲ್ಲಿದೆ? ರಾಷ್ಟ್ರೀಯ ಒಂದು ತೋಟಗಾರಿಕಾ ಮಂಡಳಿ ಯಾವ ರಾಜ್ಯದಲ್ಲಿದೆ, ಎಲ್ಲ ಅಥವಾ ಯಾವ ಪ್ಲೇಸ್ ಅಲ್ಲಿ ಇದೆ ಕಾಮೆಂಟ್ ಮಾಡಬೇಕು. ಮತ್ತೆ ಇನ್ನೊಂದು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ICAR, ಇದು ಕೂಡ ಎಲ್ಲಿದೆ ಕಾಮೆಂಟ್ ಮಾಡಬೇಕು. ಮತ್ತೆ ಇನ್ನೊಂದು ರಾಷ್ಟ್ರೀಯ ತೋಟಗಾರಿಕೆ ಮಂಡಳಿ ಆಯ್ತು, ICAR ಆಯ್ತು. 9 ಕ್ಲೀನ್ ಪ್ಲಾಂಟ್ ಸೆಂಟರ್ಗಳು ನೋಡಿ, ಎಷ್ಟು ಸೆಂಟರ್ಗಳು ಅಂತ ಕೇಳಬಹುದು. 9 ಕ್ಲೀನ್ ಪ್ಲಾಂಟ್ ಸೆಂಟರ್ಗಳು ಕ್ಲೀನ್ ಪ್ಲಾಂಟ್ ಪ್ರೋಗ್ರಾಮ್ ಅಡಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಎಲ್ಲಿದೆ ಅಂತ ಅಂದ್ರೆ ಹರಿಯಾಣದಲ್ಲಿದೆ. ICAR ಎಲ್ಲಿದೆ ಅಂತ ಕೇಳಿದ್ರೆ ನ್ಯೂ ಡೆಲ್ಲಿ. ಓಕೆನಾ? ಅರ್ಥ ಆಯ್ತಾ? ನೋಡಿ, ಇವಾಗಿದ್ದು ಇವತ್ತಿನ ಒಂದು ಪ್ರಶ್ನೆಗಳು. ಎಲ್ಲರಿಗೂ ಕೂಡ ಅರ್ಥ ಆಗಿದೆ. ಈ ಒಂದು ಪ್ರಶ್ನೆಗೆ ಎಲ್ಲರೂ ಕೂಡ ಆನ್ಸರ್ ಮಾಡಬೇಕು. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಇಂದ್ರಯಾಣಿ ನದಿ ನೋಡಿ, ಇಲ್ಲಿ ಬರೀತೇನೆ, ಇಂದ್ರಯಾಣಿ ನದಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ? ಎಲ್ಲರೂ ಕೂಡ ನೀವು ಕಾಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ ಮಾಡಿ. ಓಕೆನಾ? ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಅರ್ಥ ಆಗಿಲ್ಲ ಅಂತ ಅಂದ್ರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ, ಅರ್ಥ ಆದ್ರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಇವತ್ತಿನ ವಿಡಿಯೋನಲ್ಲಿ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.